ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲ್ನಾಡು ಹುಡುಗಿ ಪೂಜಾ, ನಮ್ಮೂರು ಸಾಗರ. ನಾವಿವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ರಾಕ್ ಗಾರ್ಡನ್ ಅಂತ ಹೇಳಿ ಶಿಗ್ಗಾಂವ್ ಹತ್ರ ಇರೋದು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಏನೇನು ನೋಡಿದ್ವಿ ಅಂತ ಹೇಳಿ ನಾನು ನಿಮಗೆ ಮುಂದೆ ತೋರಿಸ್ತೀನಿ, ಬನ್ನಿ. ಫೋನ್ ಮಾಡ್ತೀವಿ. ನಾವು ಶಿಗ್ಗಾಂವ್ ಹತ್ರ ಉತ್ಸವ ಗಾರ್ಡನ್ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೀವಿ. ಇವತ್ತು ಏನೇನಿದೆ ಅಂತ ಹೇಳಿ ನೋಡೋಣ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಮನೆಯವರು ತುಂಬ ದಿವಸದಿಂದ ಬರಬೇಕು ಅಂತ ಹೇಳಿತ್ತು. ಇವಾಗ ಬರೋಕ್ಕೆ ಟೈಮ್ ಆಗಿದೆ ನನಗೆ. ಒಂದು ನೆಕ್ಸ್ಟ್ ಪಾಸ್ ಮಾಡಿ ಹಿಂದೆ ಹಿಡ್ಕೊಂಡು ನನ್ನ ನಾವು ಫಸ್ಟ್ ಎಂಟರ್ ಆದ ತಕ್ಷಣ ರಾಜ್ಕುಮಾರ್ ಸರ್ ಆ್ಯಕ್ಟ್ ಮಾಡಿರುವ ಮೂವಿಗಳ ಪಾತ್ರಗಳು ಇರುತ್ತಲ್ಲ, ಅದರದ್ದು ಸ್ಟ್ಯಾಚ್ಯುಗಳು ಮಾಡಿಟ್ಟಿದ್ರು. ಹೋದ ತಕ್ಷಣ ಅವ್ರದ್ದೇ ಸುಮಾರು ಸ್ಟ್ಯಾಚ್ಯುಗಳು ಸಿಗುತ್ತೆ ನಮಗೆ. ಕುದುರೆ ಚೆನ್ನಾಗಿದೆ ನೋಡಿ, ಕುದುರೆ ಯೋಗಾಸನ ಮಾಡ್ತಿರೋ ಸ್ಟ್ಯಾಚ್ಯುಗಳು. ಎಲ್ಲ ರಾಜ್ಕುಮಾರ್ ಒಂದು ಸ್ಟ್ಯಾಚ್ಯು ಪ್ಯಾಕೇಜ್ ಏನು ಕಾಣಲ್ಲ ಕಣ. ಇಲ್ಲತ್ತೆ ಆಫ್ ಮಾ ಇದು ಫುಲ್ ಆಲದ ಮರದ ಥೀಮಲ್ಲಿದೆ, ತುಂಬ ಚೆನ್ನಾಗಿದೆ. ಇದು ಮೇಲ್ಗಡೆ ರೂಟಿಂಗ್ ಹಾಕೋದು, ಇಂಥ ಡಿಫ್ರೆಂಟ್ ಪೇಂಟಿಂಗ್ ಅನಿಸುತ್ತೆ ಮೇ ಬಿ ಇದು. ಇದು ಮಾತ್ರ ಎಪಿಕ್ ಆಗಿ ಮಾಡಿದ್ದಾರೆ. ಕೆಳಗಡೆ ನೀರು, ಮಕ್ಳಿಗೆ ಕರ್ಕೊಂಬಂದಂತೂ ಮಕ್ಳಿಗೆ ತುಂಬ ಖುಷಿ ಕೊಡ್ತಾರೆ ನೋಡಿ, ಅಷ್ಟು ಚೆನ್ನಾಗಿದೆ. ಇದು ಸ್ಕೂಲ್ ಆಫ್ ಆರ್ಟ್ ಧಾರವಾಡದಲ್ಲಿ ಶ್ರೀ ಡಾಕ್ಟರ್ ವಿ ಹಾಲಬಾಯಿಯವರು ಪ್ರತ್ಯಕ್ಷವಾಗಿ ನೋಡುತ್ತಿರುವ ದೃಶ್ಯ. ಎಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಇದು ಪೇಂಟಿಂಗ್ ಮಾಡ್ತಾ ಇರೋದು. ನಿಮಗೆ ಒಂದು ಡೇನೂ ಸಾಕಾಗಲ್ಲ ಇಲ್ಲಿ ನೋಡೋಕ್ಕೆ. ಅಷ್ಟು ವೆರೈಟೀಸ್ ಆಫ್ ಆರ್ಟ್ಸ್, ಕಲೆಗಳು, ಚಿತ್ರಕಲೆಗಳು. ಇದು ಗ್ಲಾಸಲ್ಲಿ ಪೇಂಟಿಂಗ್ ಮಾಡಿರೋದು. ಬಂದ್ರ ಉತ್ಸವ ಮದುವೆ ಮಂಟಪ. ಒಳಗೆ ಬಾರಿ ಚೆನ್ನಾಗಿ ನೋಡ. ಮದುವೆ ಮಂಟಪ.
ಎಲ್ಲ ಕಲ್ಚರದ್ದು ಮದುವೆ ಫೋಟೋ ಹಾಕಿದ್ದಾರೆ. ಸ್ಟ್ಯಾಚು ಭಾಳ ಚೆನ್ನಾಗಿದೆ ಅಮ್ಮ. ನೋಡಿ ಬ್ರಾಹ್ಮಣರ ಮನೆ ಅಂತ ಮಾಡಿದರು. ಎಂತ ಚೆನ್ನಾಗಿದೆ ಅಂದರೆ ಮಕ್ಕಳು ಓದ್ತಾ ಇರೋದು, ಅಜ್ಜಿ ಹತ್ತಿ ಬತ್ತಿ ಮಾಡ್ತಾ ಇರೋದು. ಹಗ್ಗ ಹೊಸಿತಿರೋದು ನೋಡಿ, ಇದು ಕೌದಿ ಹೊಲಿತಾ ಇದ್ದಾರೆ. ಅವ್ರು ಎಷ್ಟು ಡೀಟೇಲಿಂಗ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಕೈಯಲ್ಲಿ ಹತ್ತಿ ದಾರನೂ ಸಹ ಕೊಟ್ಟಿದ್ದಾರೆ. ಮತ್ತು ಆಟಲ್ಲ ಇವರು ಭತ್ತನೂ ರಾಗಿನೂ ಬೀಸ್ತಾ ಇದ್ದಾರೆ. ಇವಾಗ ಗೌಡ್ರ ಮನೆಗೆ ಎಂಟ್ರಿ ಆದ್ವಿ. ಗೌಡ್ರು ಇಲ್ವಾ ಒಳಗೆ? ಗೌಡ್ರನ್ನ ಕರೀತಾರೆ ಒಂಚೂರು. ನೀರಿನ ಮನೆಯಲ್ಲಿ ನೀರು ಸದ್ಯಕ್ಕಿಲ್ಲ. ಗೌಡ್ರ ಮನೇಲಿ ಅವಾಗಲೇ ನಾಯಿ ಇತ್ತ? ಅಲ್ಲ, ನಾಯಿ ನಾಲ್ಗೆ ಬರ್ತಾಯಿತ್ತು. ಗೌಡ್ರು ಏನೋ ಪಂಚಾಯತಿ ಮಾಡ್ತಾ ಇದ್ದಾರೆ. ಅವ್ರು ನೋಡ್ರಿ ಏನೋ ಅಂತಾರಲ್ಲ, ಅವ್ರ ಸೈಡಿಗೆ ಇದ್ದಾರೆ ಅಜ್ಜ. ಎಮ್ಮೆ ಎಲ್ಲ ಇದಾವ. ಹೋಗ್ಕೊಂತೈತೀನಿ ಬರ. ನಾನು ನಿಜವಾಗ್ಲೂ ಎಮ್ಮೆ ಇದೆ ಅಂತ ತಿಳ್ತೀನಿ. ಅಜ್ಜಿ ರಾಗಿ ರೊಟ್ಟಿ ನಾಲ್ಕು ಕರ್ರದೈತಾ ಒಲೆ ಉಂಟಾಯ್ತಲ್ಲ. ಅವಾಗ ಗೌಡ್ರ ಮನೇಲಿ ಇಷ್ಟು ಜನ ಇರೋದು, ಈಗೆಲ್ಲಿರ್ತಾರೆ ಜನ? ಮಜ್ಜಿಗೆನೂ ಕಡಿತಾ ಇದ್ದಾರೆ ಇಲ್ಲಿ. ಎಷ್ಟು ಕಣ್ಣಿಗಿದಾವ, ಕಲ್ಲು ಇಲ್ಲೆಲ್ಲ. ರಿಯಲ್ ಅವು. ಅವಾಗಲೇ ಜರ್ಸಿ ಹಾಕ್ಲಾ ಇದೆ. ಗಿಡ್ಡ ಅಮ್ಮ ಹೆಂಗನ್ಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಹಾಂ, ನಮ್ಮಮ್ಮನ ಭಾಳ ದಿವಸ ದಾಸೆ ಇದು. ಹಾಂ, ಮಗಳು ಹಿಡಿಸಿದ ಮಗ ಹೊಡ್ಕೊ ಬಂದಿರೋದು ಗಾಡಿ. ಅದು ನಿದ್ದೆ ಬಂದ ಕಣ್ಣು ನೋಡಲ್ಲ ಹೆಂಗ ಮೂಗ್ದಾರದಿಂದ ಹಿಡಿದು ಚೌಟಿ ಮೂರ. ಹೌದಾ? ಇನ್ನು ಫುಲ್ ಬಾಯಲ್ಲೇ ಐತಿ. ಇಷ್ಟು ದೊಡ್ಡ ಕೊಡುಗೆ ಮನೆ, ಗೌಡ್ರ ಮನೆ. ಇಲ್ಲೇನೋ ಹೆಚ್ಚಿತ್ಲ, ಇಲ್ಲೇನೋ ಮತ್ತೇನೋ ಮಾಡಿದ್ದಾರೆ. ಇಲ್ಲಿ ಒಂದು ದಿವಸ ಸಾಕಾಗಲ್ಲ. ಹಾಂ, ಅಮ್ಮ ಅದನ್ನೇ ಬಂದತ್ ಬರ್ರಿ. ಹಾಂ, ಓ ಹೀರೋ ಇದೆಲ್ಲ ಸಣ್ಣ ಸಣ್ಣದಾಗ್ತ ಮನೆ ನಾವು. ಹಾಂ ಹಾಂ, ಹೌದು. ಆಯ್ತು, ಅದಕ್ಕಿಂತ ಇದೇ ಚೆನ್ನಾಗಿ ಬರೋದು ಐಫೋನ್. ಹ್ಞೂ, ಇದೇನು ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಾರೆ. ಎಲ್ಲ ಪ್ರಾಣಿಗಳು ಎಲ್ಲ
ಉತ್ತರ ಕರ್ನಾಟಕ ಸಿಂಪಿಗರ ಮನೆ ಬಟ್ಟೆ ಹೊಲಿತಿರುವುದು. ಐತೆ ಭಾಳ ನಮ್ಮ ಮನೆಗೆ ಐತೆ. ನೋಡೋಣ. ಅಜ್ಜಿ ಇಲ್ಲಿ ಪಾಪ ಪಾತ್ರೆ ತೊಳಿತಾ ಇತ್ತು ಒಂದೇ ಅಲ್ಲಿ. ಬೆಳಗಾರ ಮನೆ ಬಳೆ ತುಂಬಿಟ್ಬಿಟ್ಟಾರಲ್ಲ. ಅವನು ಹಿಡಿತಾ ಇದ್ದಾರೆ ಬಳೆ. ಬೇಕಾ? ಬೇಕು, ಒಂದೊಂದು ಡಜನ್ ಬಳೆ. ಕುರಿ. ಇದು ಅಗ್ಗಸ್ರು ಮನೆ. ಬಟ್ಟೆ ತಗೊಂಡು ತೊಳೆಯಕ್ಕೆ ಹೋಗ್ತಾ ಇತ್ತು ಆಂಟಿ ಪಾಪ ಕಟ್ಟೆ ಮೇಲೆ. ಕಂಬಳಿ ನೇಯ್ತಿರುವುದು, ತಲೆ ಬಾಚಿತ್ತಿರುವುದು. ಈಗ ನಮಗೆಲ್ಲ ಗೊತ್ತಲ್ಲ ತಲೆ ಬಾಚೋದು. ಅದಕ್ಕೂ ಒಂದು ಥೀಮ್ ಮಾಡಿಟ್ಟಿದ್ದಾರೆ. ಇದು ಕೆತ್ತುತ್ತಾ ಇರೋದು ಶಿಲ್ಪಿಗಳ ಮನೆ. ಬ್ಯುಸಿ ಇದ್ದಾರೆ ಎಲ್ಲರೂ ಕೆತ್ತದ್ರಲ್ಲಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿದ್ದಾರೆ. ಕುಂಚಿಗೆ ಕುತ್ಕೊಂಡ್ಬಿಡೋದು ಪಾಪ. ಇದು ಸ್ಕೂಲಾ? ನಾಲಿಗುಡಿ ಅಂತೆ. ಶಾಲೆಗುಡಿ. ಪೂರಿ ದೇವಸ್ಥಾನ. ಹಂದಿಗಳು ಪಾಪ, ಚರಂಡಿ ಹಂದಿಗಳು, ಹಂದಿ ಮರಿಗಳು. ಮೈಲಾರಲಿಂಗೇಶ್ವರ. ಇದು ದೇವಸ್ಥಾನ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತೋರಿಸ್ತೀನಿ. ಇಲ್ಲಿ ಆಂಟೀಸ್ ಎಲ್ಲ ಹೂ ಕಟ್ತಾ ಇದ್ದಾರೆ ಆಯಿತಾ. ಇವರೇನೋ ಮರದಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಾಮೀಜಿಗಳು, ಆಂಟೀಸ್. ಆಗಿನ ಕಾಲದಲ್ಲಿ ಭೇದ ಭಾವ ಇಲ್ಲ ಅನ್ನೋಕ್ಕಿದೆ. ಇಲ್ಲಿ ಕಡೆ ದೇವಸ್ಥಾನ ಇದೆ, ಇಲ್ಲಿ ಕಟ್ಟೆ ಮೇಲೆ ಎಲ್ಲ ಜಾತಿ ಮತದವರು ಕೂತ್ಕೊಂಡು ನೋಡಿ. ಅವ್ನು ಶೇವಿಂಗ್ ಮಾಡ್ಕೊತಾ ಇರೋದು, ಈ ಕಡೆ ಇವ್ರು ಮಾತಾಡ್ತಾ ಇರೋದು. ಇವ್ರು ಇಲ್ಲೇನೋ ಕಬ್ಬಿಣದ ಕೆಲಸ ಮಾಡ್ತಾ ಇದ್ದಾರೆ. ಅಜ್ಜ ಕುಲ್ಮೆ. ಇಲ್ಲೇನು ಹತ್ತಿ ಏನೋ ಮಾಡ್ತಾ ಇದ್ದಾರೆ. ಪಿಂಜಾರು ಗಾದೆ ತಯಾರಿಸ್ತಿರೋದು. ಗಾದೆ ಹಾಸಿಗೆ. ಪಾಪ ಅಜ್ಜಿ ನಗಾಡ್ತಾ ಸೂಜಿ ಇಟ್ಕೊಂಡು ಕುತ್ಕೊಂಡ್ಬಿಡುತ್ತೆ ಕೈಯಲ್ಲಿ. ಚೀಟಿಗೆ ಹಾಕ್ಬೇಕಲ್ಲ. ಹೊಡಿತಾ ಇಲ್ಲ ಹತ್ತಿನ. ಹಿಂಗೆ ಹೋಗೋದ ಮತ್ತೆ. ಕುಲ್ಮೆ ಮಾಡ್ತಾ ಇದ್ದಾರೆ ನೋಡಿ. ಕಬ್ಬಿಣದ ಕೆಲಸ. ಈ ಕಡೆ ಬುಟ್ಟಿ ಹೆಣಿಯೋದು. ಹೂವಿಂದ. ಇವರು ಮೈಲಾರಲಿಂಗೇಶ್ವರಕ್ಕೆ ಹೋಗೋರು. ಗಂಟೆ ಬಡಿತಾನೇ ಇದ್ದಾರೆ. ಸ್ವಾಮೀಜಿ ಕುತ್ಕೊಂಡಿದ್ದಾರೆ ಇಲ್ಲಿ. ಕಾಲು ತಗೊಂತಾರೆ. ನಾಯಿ ಮಕ್ಕೊಂಡೈತೆ. ನಾಯಿ ಮಕ್ಕಳಕ್ಕೆ ಅಜ್ಜಿ ಬಟ್ಟೆ ಚರ್ಕ ನೇತಾಯ್ತು. ಇಲ್ಲಿ ಕಲರ್ ಹಾಕಿ ಸೀರೆದು ಇಟ್ಕೊಂಡಿದ್ದಾರೆ. ಇಲ್ಲೇನು ಮಾಡಿ ಎಣ್ಣೆ ಹಚ್ತೈತೆ. ನಾಟಿ ವೈದ್ಯರ ಮನೆ. ಪಾಪ ಅಜ್ಜ ಕಾಲು ಮುಡ್ಕೊಂಡು ಬ್ಯಾಂಡೇಜ್ ಹಾಕೊಂಡ್ಬಿಟ್ಟದ ಪಾಪ. ಅಜ್ಜ ಹೆಂಗೈತಜ್ಜ ನೋವು ಕೈ. ಪಾಪ ಆ ಸಣ್ಣ ಹುಡುಗಿನೂ ಕಾಲು ಮುಡ್ಕೊಂಡ್ಬಿಡುತ್ತೆ. ಅಯ್ಯೋ ಪಾಪ. ಅಜ್ಜಿ ಕಾಲು ತಿರ್ಸ್ಕೊಂತೈತಿ. ಪಾಪ ಸಣ್ಣ ಹುಡುಗಿನ ಮುಸ್ಲಿ ತಿಕ್ಕಕ್ಕೆ ಕೂಸ್ಲಿಕ್ಕೆ ನೋಡ್ರಿ. ಚಪ್ಪಲಿ ಒಳ್ಳೊಳ್ಳೆ ಡಿಸೈನ್ ಹೊಲಿತಾರೆ ನೋಡಿ. ಚಮ್ಮರರ ಮನೆ ಅಂತೆ. ಅಜ್ಜಿ 8 ಗಂಟೆ ಪಿಲ್ ಆಗ್ತೈತಾ ಇಲ್ಲಿ?
ಕುಳ್ಳು ಬಿಡಿತೈತೆ ಓಡೋಕೈತಿ ಆ ಅಜ್ಜಿ ಇದು ಕುಳ್ಳು ಬಿಡೋದು ಇದು ಸಗಣಿದು ಹೆಬ್ಬಾವು ಗೋರಿಲ್ಲ ಆಟ ಆಡ್ತಾ ಇದೆ ಇಲ್ಲಿ ನೋಡಿ ಜಿಂಕೆ ಅಲ್ಲಿ ನೋಡಿ ಜಿಂಕೆ ಎಲ್ಲ ಜಿಂಕೆ ಮೊಸಳೆ ಐತೆ ಅಲ್ಲಿ ಇಲ್ಲಿ ಹಾಂ ಮೊಸಳೆನೂ ಅಷ್ಟೇ ಐತಿ ಅನ್ನಂಗೆ ಗೊತ್ತಾಗ್ತದೆ ಮೀನು ಸಹ ಐತದ ಮೊಸಳೆದ್ರೆ ಗೆಂಡ ಮೃಗ ಎಲ್ಲಿ ಸಿಗ್ತೀವ್ರಿಗೆ ಇಲ್ಲಿ ನೋಡಿ ಮೈಸೂರು ಈ ಹುಲಿಗಳು ಕಾಂಗಾರು ಇದೆ ಇವ್ರ್ಯಾರಪ್ಪ ಇಷ್ಟೊಂದು ಜನ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಹಬ್ಬ ಜಾತ್ರೆ ಕಾಂಗಾರು ಅದು ದನಂಪೇಟೆ ಹಾಂ ದನಂಪೇಟೆನಾ ಭತ್ತದ ಅದಕ್ಕೆ ಎಷ್ಟು ಚೆನ್ನಾಗಿದೆ ಟವಲ್ ಮಿಲಾಯಿಸೋದು ಟವಲ್ ಹಾಕೊಂಡು ಕೈ ಮಿಲಾಯಿಸ್ಕೊಂಡು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮಗೆ ಉತ್ತರ ಕರ್ನಾಟಕದ ಶೈಲಿಯಲ್ಲೇ ನಮಗೆ ಊಟ ಕೊಟ್ಟಿದ್ದು. ಅನ್ಲಿಮಿಟೆಡ್ ಪರ್ ಹೆಡ್ಡು 250 ಊಟಕ್ಕೆ ಸಪ್ರೇಟು. ನೆಕ್ಸ್ಟ್ ನಾವು ಎಂಟ್ರೆನ್ಸ್ ಟಿಕೆಟು ಅಷ್ಟೇ 250 ಸಪ್ರೇಟು. ಮತ್ತು ಅನ್ಲಿಮಿಟೆಡ್ ಫುಡ್ಡು ಎಷ್ಟು ಬೇಕಾದರೂ ತೊಗೋಬೋದು. ಬಟ್ ನಮಗೆ ಒಂದೇ ಸತಿಗೆ ಫುಲ್ ಆಗಿಬಿಡ್ತು. ರೊಟ್ಟಿ, ಸಜ್ಜೆ ರೊಟ್ಟಿ, ಆಮೇಲೆ ಚಪಾತಿ, ಜೋಳದ ರೊಟ್ಟಿ ಮತ್ತು 3 ಥರದ ಪಲ್ಯ, ರೈಸು, ಸುಮಾರು ಥರದ್ದಿತ್ತು ಊಟ. ನೆಕ್ಸ್ಟ್ ಊಟ ಮಾಡಿಕೊಂಡು ಮತ್ತೊಂದು ಕಡೆ ಹೋದ್ವಿ. ಅದು ಎಷ್ಟು ನೋಡಿದರೂ ಮುಗಿತಾನೇ ಇರಲಿಲ್ಲ. ಅಷ್ಟು ಸ್ಟ್ಯಾಚುಸ್ಗಳು, ಅಷ್ಟು ಒಂಥರ ಕ್ರಿಯೇಟಿವ್ ಆಗಿ ಎಲ್ಲ ಮಾಡಿದರು. ನಮಗಂತೂ ತುಂಬ ಖುಷಿ ಆಯಿತು ನೋಡ್ತಾ ಮುಂತಾದಂತೂ ಫ್ಯಾಮಿಲಿ ಮದುವೆಗಳ್ದು ನೋಡಿ ನಮಗೆ ತಲೆ ಕೆಡ್ತೈತಿದು ಅಷ್ಟದವು. ಬಿಸಿಲು ಹೊಡಿತೈತಿ. ಶಿಲ್ಪಗಳನ್ನು ಯಾಕೆ ಕಳ್ತಿದ್ಯಾ ಪಾಪು? ಅಮ್ಮ ಚಾಕ್ಲೇಟ್ ಕೊಡ್ಸಿಲ್ವಾ? ಅಯ್ಯಪ್ಪ, ನ್ಯಾಚುರಲ್ ಲೈಬ್ರರಿ ಅಲ್ಲ, ಇವನ್ನೆಲ್ಲ ಗೊಂಬೆ ನೋಡಿ ನೋಡಿ ನ್ಯಾಚುರಲ್ ನೋಡಿದ ತಕ್ಷಣ ನ್ಯಾಚುರಲ್ ಲೈಬ್ರರಿ. ಪಾಪ ಊಟ ಇಲ್ಲ ಅದಕ್ಕೆ. ಬೈ ಹಾವು ನೋಡಿದ್ರೆ ನನಗೆ ಭಯ ಆಗ್ತದೆ. ಅಯ್ಯಪ್ಪ ಅಮ್ಮ ಬಾಯ್ ನನ್ನ ಪಕ್ಕ ನಿಂತ್ಕೊಂಡು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.